ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಪೆನ್ಷನ್ ಹಣ ಅಂದರೆ ಪಿಂಚಣಿ ಹಣ ಯಾರೆಲ್ಲ ಪಡ್ಕೊತಿದ್ದಾರೋ ಅವ್ರಿಗೆಲ್ಲ ಒಂದು ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ. ಕಳೆದ ತಿಂಗಳಿಂದ ಅಂದರೆ ಡಿಸೆಂಬರ್ ತಿಂಗಳಿಂದ ಯಾರೆಲ್ಲ ಪಡ್ಕೊಂಡಿಲ್ವೋ, ಯಾವುದಾದ್ರೂ ಅಂಗವಿಕಲತೆ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಇಲ್ಲ ಸಂಧ್ಯಾ ಸುರಕ್ಷಾ ವೇತನ, ಈ ರೀತಿಯ ಒಂದು ಪೆನ್ಷನ್ ಹಣನ ಯಾರ್ಯಾರು ಈಗ ಪಡ್ಕೊತಾ ಇದ್ದೀರೋ ಅವರಿಗೆಲ್ಲ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಈ ಮಾಹಿತಿಯೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ನೀವು ಕಂಪ್ಲೀಟಾಗಿ ವಾಚ್ ಮಾಡೋದ್ರಿಂದ ನಿಮಗೆ ವಿಷಯ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದಾರೋ ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಪೆನ್ಷನ್ ಹಣ ಪಡ್ಕೊತಿದ್ದೀರೋ ಅವರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರು, ನಮಗಿನ್ನ ಪಿಂಚಣಿ ಹಣ ಬಂದಿಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಬಹಳಷ್ಟು ಜನ ಕೇಳ್ತಾನೆ ಇದ್ದರು. ಯಾಕೆ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಬಹಳಷ್ಟು ಜನಕ್ಕೆ ಅಂದರೆ ಯಾರಿಗೂ ಕೂಡ ಈ ಪೆನ್ಷನ್ ಹಣ ಬಿಡುಗಡೆ ಆಗಿಲ್ಲ ಹಣ. ಸೊ ಅದಕ್ಕಾಗಿ ಎಲ್ಲರೂ ಒಂದು ಗೊಂದಲದಲ್ಲಿದ್ದಾರೆ. ನಮಗೆ ಬೇರೆಯವ್ರಿಗೆ ಹಣ ಬಂದಿರ್ಬೋದು, ನಮಗಿನ್ನೂ ಹಣ ಬಂದಿಲ್ಲ. ಈ ರೀತಿಯ ಗೊಂದಲಗಳಿಂದ ಅವರು ನಮಗೆ ಈ ಒಂದು ಪೆನ್ಷನ್ ಬರೋದೇ ನಿಂತೋಯ್ತನೋ, ಇನ್ಮೇಲಿಂದ ಕ್ಯಾನ್ಸಲ್ ಆಗೋಯ್ತನೋ, ಸರ್ಕಾರ ನಮಗೆ ಕೊಡೋದಿಲ್ವೇನೋ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಪಾಪ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅವ್ರಿಗೆ ಈ ಪೆನ್ಷನ್ ಹಣ ಬಂದರೆ ಪಾಪ ಅವರು ಒಂದು ಬಹಳಷ್ಟು ಅನುಕೂಲಗಳಾಗುತ್ತೆ. ಯಾಕೆಂದರೆ ವಯಸ್ಸಾದವ್ರಿಗೆ ಆಗಿರ್ಬೋದು, ಇಲ್ಲ ವಿಧವಾ ಯಾರೇ ಇರ್ತಾರೆ ಅವ್ರು ಪಡ್ಕೊಳ್ಳೋರಿರ್ಬೋದು, ಇಲ್ಲ ಅಂಗವಿಕಲರಿಗೆ ಆಗಿರ್ಬೋದು, ಅವರ ಒಂದು ದೈನಂದಿನ ಖರ್ಚುಗಳಿಗೆ ಅವರು ಇದಕ್ಕೆ ಡಿಪೆಂಡ್ ಆಗಿರ್ತಾರೆ. ಸೊ ಹಾಗಾಗಿ ಈ ರೀತಿಯ ಒಂದು ತಿಂಗಳು ಅವರಿಗೆ ಬಂದಿಲ್ಲ ಅಂದರೂ ಬಹಳಷ್ಟು ಸಮಸ್ಯೆ ಆಗುತ್ತೆ. ಇವಾಗ ನಮಗೆ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಏನಿದು ಪೆನ್ಷನ್ ಹಣ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಕರೆಕ್ಟಾಗಿ ಜಮಾ ಆಗ್ತಾಯಿತ್ತು. ಆದರೆ ಡಿಸೆಂಬರ್ ತಿಂಗಳ ಹಣ ಇನ್ನೂ ಜಮಾ ಯಾರಿಗೂ ಆಗಿಲ್ಲ. ಅಂದರೆ ನಿಮ್ಮೊಬ್ಬರಿಗೆ ಅಂತಲ್ಲ, ಯಾರಿಗೂ ಸಹ ಆಗಿಲ್ಲ. ಅಂಗವಿಕಲರಿಗೆ ಮಾತ್ರ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಪೆನ್ಷನ್ ಹಣ ಜಮಾ ಆಗಿದೆ. ಆದರೆ ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು, ಇದು ಯಾವುದೂ ಸಹ ಇನ್ನೂ ಜಮೆ ಆಗಿಲ್ಲ. ಹಾಗಾಗಿ ಸರ್ಕಾರ ಇವಾಗ ಮಾಹಿತಿ ಕೊಟ್ಟಿರೋ ಪ್ರಕಾರ ಜನವರಿ ತಿಂಗಳಲ್ಲಿ ಇನ್ನು 3-4 ದಿವಸದಲ್ಲಿ ಅಂದರೆ ಮೊದಲನೇ ವಾರದಲ್ಲಿ, ಈ ವಾರದಲ್ಲಿ ನಿಮಗೆ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿಗಳು ಸಹ ಸಿಕ್ಕಿದೆ. ಅದಕ್ಕಾಗಿ ನಾವು ಈ ಒಂದು ಪೆನ್ಷನ್ ಹೆಲ್ಪ್ ಲೈನ್ ನಾವು ಕರೆ ಮಾಡಿ ಕೇಳಿದಾಗ ಅವರು ಸಹ ಹೇಳಿದ್ದಾರೆ, ಶೀಘ್ರದಲ್ಲೇ ಈ ಪೆನ್ಷನ್ ಹಣನ ನಾವು ಬಿಡುಗಡೆ ಮಾಡ್ತೀವಿ ಅನ್ನೋ ಥರ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾರೂ ಸಹ ಭಯ ಪಡ್ಕೊಳ್ಳೋದು ಬೇಡ, ಗೊಂದಲನೂ ಪಡ್ಕೊಳ್ಳೋದು ಬೇಡ. ನಿಮಗೆ ಇದೇ ವಾರದಲ್ಲಿ ನಿಮ್ಮ ಒಂದು ಪೆನ್ಷನ್ ಹಣ ಖಂಡಿತವಾಗ್ಲೂ ಬರುತ್ತೆ. ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಅನ್ನಭಾಗ್ಯ ಅಕ್ಕಿ ಹಣ 4 ತಿಂಗಳಿಂದ ಪೆಂಡಿಂಗ್ ಉಳಿಸ್ಕೊಳ್ತಲ್ಲ ಸರ್ಕಾರ, ಅದೇ ರೀತಿಯಾಗಿ ಎಲ್ಲಿ ನಮ್ಮ ಒಂದು ಪೆನ್ಷನ್ ಹಣನೂ ಸಹ ಈ ರೀತಿ ಪೆಂಡಿಂಗ್ ಮಾಡಿಬಿಡ್ತಾರೆ, ನಮಗೆ ಎಲ್ಲಿ ಹಣ ಬರೋದಿಲ್ವೋ, ಈ ರೀತಿಯೆಲ್ಲ ಗೊಂದಲಗಳಿತ್ತು. ಆದರೆ ಯಾವುದೇ ಕಾರಣಕ್ಕೂ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಇದೇ ವಾರದಲ್ಲಿ ನಿಮ್ಮ ಒಂದು ಪೆನ್ಷನ್ ಹಣ ಬಿಡುಗಡೆ ಆಗುತ್ತೆ. ಹಾಗೆ ಇವಾಗ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ಸರ್ಕಾರ ಇನ್ನು ಮುಂದೆ ಅಂದರೆ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರಂತೆ. ಇನ್ನು ಪೆನ್ಷನ್ ಹಣ ಏನು ಜನರಿಗೆ ಕೊಡ್ತಾ ಇದ್ದಾರೆ ಅದನ್ನು ಡಬಲ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಗಳು ಸಹ ಇವಾಗ ಬರ್ತಾ ಇದೆ. ಆ ರೀತಿ ಆಯಿತು ಅಂದರೆ 1000 ರೂಪಾಯಿ ಬರೋರಿಗೆ 2000 ಬರುತ್ತೆ, 500 ರೂಪಾಯಿ ಬರೋರಿಗೆ 1000 ಬರುತ್ತೆ. ಈ ರೀತಿಯಾಗಿ ಹಣ ಅವ್ರಿಗೆ ಡಬಲ್ ಆಗಿ ಬರುತ್ತೆ. ಈ ರೀತಿ ಸರ್ಕಾರ ನಿರ್ಧಾರ ತಗೊಂಡ್ರು ಅಂದರೆ ಖಂಡಿತವಾಗ್ಲೂ ಪಾಪ ಈ ರೀತಿಯ ಒಂದು ತುಂಬ ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಅಂಗವಿಕಲರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ ರೀತಿಯ ಒಂದು ಅಪ್ಡೇಟ್ ಏನಾದರೂ ಬಂತು ಅಂದರೆ ಖಂಡಿತವಾಗೂ ಅದನ್ನು ನಾನು ಮತ್ತೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ಹೊಸ ಅಪ್ಡೇಟನ್ನು ನಾನು ವಿಡಿಯೋ ಮಾಡಿ ಹಾಕಿದಾಗ ನೀವು ನೋಟಿಫಿಕೇಷನ್ ಸಿಗುತ್ತೆ. ಸೊ ಎಲ್ಲ ಹೊಸ ಅಪ್ಡೇಟ್ಗಳನ್ನ ನೀವು ತಕ್ಷಣವೇ ಪಡ್ಕೋಬೋದು. ಇದಿಷ್ಟು ಪೆನ್ಷನ್ಗೆ ಸಂಬಂಧಪಟ್ಟಂಥ ಸರ್ಕಾರದಿಂದ ಬಂದಿರುವಂಥ ಲೇಟೆಸ್ಟ್ ಮಾಹಿತಿ. ಇದೇ ರೀತಿಯಾದಂಥ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.